यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ನಮ್ಮ ಶ್ರೀಮಠದ ಮೈಸೂರು ಶಾಖೆಯಲ್ಲಿ ಶ್ರವಣ ನಕ್ಷತ್ರದ ಪ್ರಯುಕ್ತ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನಿಗೆ ಸ್ನಪನ ತಿರುಮಂಜನ. ವಿವಿಧ ದೇವಸ್ಥಾನಗಳಲ್ಲಿ ಶ್ರವಣ ನಕ್ಷತ್ರದ ಪ್ರಯುಕ್ತ ವಿಶೇಷ ಉತ್ಸವ. ಮಂಗಳವಾರದ ಪ್ರಯುಕ್ತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ. ಈಗ ಸಮಾಚಾರದ ವಿವರಗಳು. ನಮ್ಮ ಶ್ರೀಮಠದ ಮೈಸೂರು ಶಾಖೆಯಲ್ಲಿ ಶ್ರವಣ ನಕ್ಷತ್ರದ ಪ್ರಯುಕ್ತ ನಿನ್ನೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಸ್ವಾಮಿಗೆ ನವಕಳಶಪೂರ್ವಕ ಸ್ನಪನ ತಿರುಮಂಜನ ನಡೆಯಿತು. ಶ್ರೀ ಪಿಳ್ಳೈ ಲೋಕಾಚಾರ್ಯ ಹಾಗೂ ಶ್ರೀ ವೇದಾಂತಾಚಾರ್ಯರ ಮಾಸ ತಿರುನಕ್ಷತ್ರ ನಿನ್ನೆ. ಅದರ ಪ್ರಯುಕ್ತ ಗೋಷ್ಠಿ ಶಾತುಮೊರೆ ನಡೆಯಿತು. ஆடியாடியகம் கரை திசை பாடி பாடி கண்ணீர் மல்கி எங்கும் நாடி நாடி நரசிங்கா நாடி நாடி நரசிங்கா என்று வாடி வாடும் இவ்வாணுதலே ನಾಡಿ. ಮಲ್ಲೇಶ್ವರಂನ ಶ್ರೀ ವೇಣುಗೋಪಾಲ ಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ಫೆಬ್ರವರಿ 18ರಿಂದ 28ರವರೆಗೆ ಬ್ರಹ್ಮೋತ್ಸವ ನಡೆಯಲಿದೆ. ದಿನಾಂಕ 23ರಂದು ಪರಮಪೂಜ್ಯ ಶ್ರೀ ಶ್ರೀ GS ಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ವೇಣುಗೋಪಾಲ ಕೃಷ್ಣ ಸ್ವಾಮಿಯ ರಥೋತ್ಸವ ನಡೆಯಲಿದೆ. ಆಸ್ತಿಕ ಬಂಧುಗಳೆಲ್ಲರೂ ಈ ಉತ್ಸವದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಲಾಗಿದೆ. ವರಾಹ ಪುರಾಣದ ಪ್ರಕಾರ ಶ್ರೀ ವರಾಹಸ್ವಾಮಿಯು ತನ್ನ ಪತ್ನಿ ವರಾಹಿ ತಾಯಾರವರೊಂದಿಗೆ ಚಿಕ್ಕ ರೂಪದಲ್ಲಿ ತಿರುಕ್ಕುರುಂಗುಡಿ ದಿವ್ಯ ದೇಶದಲ್ಲಿ ವಾಸ ಮಾಡುತ್ತಿದ್ದರು. ಆದ್ದರಿಂದ ಈ ಕ್ಷೇತ್ರಕ್ಕೆ ತಿರುಕ್ಕುರುಂಗುಡಿ ಅಂದರೆ ಚಿಕ್ಕ ಮನೆ ಎಂಬ ಅರ್ಥದಲ್ಲಿ ಹೆಸರು ಬಂದಿತ್ತು. ಈ ಕ್ಷೇತ್ರದ ಮತ್ತೊಂದು ವಿಶೇಷವೆಂದರೆ ಸ್ವಾಮಿ ರಾಮಾನುಜರು ತಿರುಕ್ಕುರುಂಗುಡಿ ನಂಬಿಯವರಿಗೆ ಅಷ್ಟಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಿದ್ದುದರಿಂದ ಇಲ್ಲಿಯ ಭಗವಂತನಿಗೆ ವೈಷ್ಣವ ನಂಬಿ ಎಂದು ಹೆಸರು ಬಂದಿತು. ಇಲ್ಲಿ ಶ್ರೀರಾಮಾನುಜರು ಆಚಾರ್ಯರಾಗಿ ಉಪದೇಶ ಮುದ್ರೆಯಲ್ಲಿ ದರ್ಶನ ನೀಡುತ್ತಿದ್ದಾರೆ. ಅಂತಹ ದಿವ್ಯ ದೇಶದಲ್ಲಿ ಮಾಷಿ ಮಾಸದ ಶ್ರವಣ ನಕ್ಷತ್ರದ ಪ್ರಯುಕ್ತ ನಿನ್ನೆ ಶ್ರೀ ವೈಷ್ಣವ ನಂಬಿಯವರಿಗೆ ಪುರಪ್ಪಾಡು ನಡೆಯಿತು. ಬನ್ನಿ ಈಗ ಆ ದಿವ್ಯ ಸೇವೆ ಮಾಡೋಣ. ಶ್ರೀರಂಗಂನಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಇಂದು ಶ್ರೀ ನಂಪೆರುಮಾಳ್ ಅವರಿಗೆ ಉತ್ಸವ ನಡೆಯಿತು. ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ಬನ್ನಿ ಈಗ ಆ ರಂಗನ ದರ್ಶನ ಪಡೆದು ಧನ್ಯರಾಗೋಣ. மாணிக்கம் கட்டி வைரமிடை கட்டி ஆணி பொன்னால் செய்த வண்ணச்சிறு தொட்டில் பேணி புனக்கு பிரமன் விடு தந்தான் மாணிக் குரளனே தாலேலோ ಪಯ್ಯಮಳಂದಾನೇ ತಾಲೇಲೋ. ನಗರದ ಬಳೆಪೇಟೆಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇಂದು ಮಂಗಳವಾರದ ಪ್ರಯುಕ್ತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ನಡೆಯಿತು. ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವ ಆ ಭಗವಂತನ ದರ್ಶನವನ್ನು ಈಗ ಮಾಡೋಣ.
विष्णुं ज्वलन्तं सर्वतोमुखं नरसिंहं भीषणं भद्रं मृत्योर्मृत्युं नमाम्यहम्. ಈಗ ಒಂದು ಪುಟ್ಟ ವಿರಾಮ. ಮಡಪಳ್ಳಿ ಎಂಬ ಪದದ ಅರ್ಥ ದೇವಸ್ಥಾನದ ಅಡುಗೆ ಮನೆ. ಹೆಸರಿಗೆ ತಕ್ಕಂಗೆ ಇಲ್ಲಿ ಮಾಡುವ ಅಡುಗೆಗಳು ದೇವರಿಗೆ ನೈವೇದ್ಯಕ್ಕೆ ಇಡ್ತಾರೆ. ಅಂಡ್ ಅಡುಗೆ ಮನೆಯಲ್ಲಿ ಭಟ್ರು ಚಪ್ಪಲಿ ಕೂಡ ಹಾಕೋದಿಲ್ಲ. ನಾನು ಇವರ ಊಟಕ್ಕೆ ಹೋಗಿದ್ದೆ. ಸ್ವಾದಿಷ್ಟವಾಗಿ ಪೌಷ್ಟಿಕವಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ ಇಲ್ಲಿ ಎಲ್ಲ ಅಡುಗೆ ಸಾತ್ವಿಕವಾಗಿ ಮಾಡ್ತಾರೆ. ಸೊ ಯಾರ್ಯಾರಿಗೆ ಆ್ಯಂಗಾರ್ ಶೈಲಿ ಸಾತ್ವಿಕ ಆಹಾರ ತಿನ್ನಬೇಕು ಅಂತ ಇರುತ್ತೋ ಈ ಕೂಡಲೇ ಜಯನಗರದಲ್ಲಿರೋ ಮಡಪಳ್ಳಿಗೆ ಹೋಗೋದನ್ನ ಮಿಸ್ ಮಾಡಬೇಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ, ಬಿಕಾಸ್ ಆಂಬಿಯನ್ಸ್ ಫ್ಯಾಮಿಲಿ ಫ್ರೆಂಡ್ಲಿ ಆಗಿದೆ. சுத்தமான பக்திக்கு தன்னை ஒழிச்சிக்கவே முடியாதவனால பிரகடனம் ஆயே தீருவான். அதனால இந்த இடத்துல 3 ஆழ்வார்கள் கூடி இப்படி திவ்யமான ஒரு சத்சங்கம் பண்ணிட்டு இருக்கிறத பெருமாளுக்கு கர்ப்பகிரகத்துல உட்கார்ந்து இருக்க முடியல. திருக்கோவிலூர்ல ஒரு பெருமாள் இருக்காரு. இப்ப அவருக்கு இவாளை தரிசனம் பண்ணணும்னு தோணிப்படுது. இவாள்லாம் வந்த தினமோ அவர் தரிசனத்துக்கு. ஆனா பகவானை போய் அனுபவிக்கிறத காட்டில சத்சங்க அனுபவம் இன்னும் வசத்தியா இருக்கும். தரிசனத்துக்கு அப்புறம் பஜனை இல்லை, பஜனையை வச்சுட்டு தான் தரிசனம். அந்த பஜனானந்தம் அப்படி விட்டல 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 விட்டலன்னு குதின்னு குதிச்சு இல்லையா, அப்படி ஆடி பாடி அந்த பஜனானந்தத்தோட போய் பாண்டுரங்கனை பார்க்கறதே பாண்டுரங்கனை அலாதியா தெரியும். அப்போ வேற விதமா சுந்தர தேத்யான உபாவிட்டவரி கரகட்டவரி டேவுனியா அப்படின்னு அபங்கத்துல அப்படி அனுபவிச்சுட்டு அப்புறம் அந்த பஜனானந்தத்தோடு போய் பகவானை பார்க்கறதே அந்த அனுபவம் அலாதியா இருக்கும், அலௌகீகமா இருக்கும். அதனால சத்சங்கத்தை கொண்டு பகவத் அனுபவம் பண்ணணும். रामानुज जय हो. भज भाष्यकारं भज योगकारं भज सूरिनाथं भज योगिनाथं भज भाष्यकारं भज योगकारं भज सूरिनाथं भज योगिनाथं. यदुक्ष्मा नरेन्द्रं यतीन्द्रं दयाळुं श्रीमते रामानुजाय नमः. ರವೀಂದ್ರನಾಥ್ ಠಾಗೂರ್ ಹೇಳುವಂಥ ಮಾತು, ಇಲ್ಲಿ ಆಧುನಿಕತೆಯ ಒಂದು ಬೆಳಕು ಕಾಣ್ತು, ಬಾಗಿಲು ತೆರೀತು. ನಮ್ಮ ಅನೇಕ ಸಂತರು, ದಾರ್ಶನಿಕರು, ಸಮಾಜ ಚಿಂತಕರು ಈ ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು ಭದ್ರಪಡಿಸಿದ್ದಾರೆ. ನನಗೆ ನೆನಪಾಗ್ತಾ ಇರೋದು ಪಂಡಿತ ದೀನ್ ದಯಾಳ್ ಉಪಾಧ್ಯಾಯ ಅವರು ರಚನೆ ಮಾಡಿದಂತಹ ಒಂದು ಗ್ರಂಥ. ನಾನು ಅನೇಕ ಬಾರಿ ಅದನ್ನು ಓದ್ತೀನಿ. ಇಡೀ ಹಿಂದೂ ಧರ್ಮದ, ಸನಾತನ ಧರ್ಮದ ಏಕಾತ್ಮ ಮಾನವತಾವಾದವನ್ನು ಅವರು ಪ್ರತಿಪಾದಿಸಿದ್ದಾರೆ. ನಮ್ಮ ಈ ಒಂದು ಸಮಾಜದಲ್ಲಿ ಯಾವುದೇ ಭೇದ ಭಾವ ಮಾಡಬಾರದು. ಎಲ್ಲ ಜಾತಿ ಮತ ವರ್ಗದವರೆಲ್ಲ ಒಂದು ಕೂಡಬೇಕು. ಈ ಧರ್ಮದ ಒಂದು ಉದ್ಧಾರ ಆಗಬೇಕು ಅನ್ನುವಂಥ ಚಿಂತನೆ ದೀನ್ ದಯಾಳ್ ಜಿ ಅವರದಿತ್ತು. ಹೀಗೆ ಅನೇಕರು ಈ ಧರ್ಮಕ್ಕೆ ಪೂರಕವಾಗಿ ಅನೇಕ ರೀತಿಯ ಚಿಂತನೆಗಳನ್ನು ಮಾಡಿದ್ದಾರೆ. ಆ ಚಿಂತನೆಗಳ ಫಲವೇ ಇವತ್ತು ನಮ್ಮ ರಾಷ್ಟ್ರ ಸುದೈವದಿಂದ ನಿಂತಿದೆ. ನಿಜ, ನಮ್ಮ ರಾಷ್ಟ್ರದ ಹೊರಗಡೆ ಒಳಗಡೆ ಅನೇಕ ರೀತಿಯ ಆಘಾತಕಾರಿ ಸಂಗತಿಗಳು ನಡೀತಾ ಇದೆ. ನಮಗೆ ಒಂದು ಬೆಳಕು ಸಿಕ್ಕಿದೆ, ದಾರಿದೀಪ ಸಿಕ್ಕಿದೆ, ದಿಕ್ಸೂಚಿ ಸಿಕ್ಕಿದೆ. 11 ವರ್ಷಗಳಿಂದ ನಮ್ಮ ಭಾರತ, ನಿಜಕ್ಕೂ ಆ ಭಾರತ ಮಾತೆ ಇಡೀ ಜಗತ್ತಿನ ಬೆಳಕಾಗಿ ನಿಂತಿದ್ದಾರೆ. ಅದಕ್ಕೆ ನಾವು ಈ ಸಂಘಟನೆಯನ್ನು ನಿರಂತರವಾಗಿ ಮಾಡಬೇಕು, ಉತ್ಸವಗಳನ್ನು ನಿರಂತರ ಮಾಡಬೇಕು. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಮಲ್ಲೇಶ್ವರಂನ 16ನೇ ಅಡ್ಡ ರಸ್ತೆಯಲ್ಲಿರುವ ಶ್ರೀ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಿನ್ನೆ ಶ್ರವಣ ನಕ್ಷತ್ರದ ಪ್ರಯುಕ್ತ ಶ್ರೀ ಶ್ರೀನಿವಾಸನಿಗೆ ತಿರುಮಂಜನ ನಡೆಯಿತು. ಸಂಜೆ ಮೂಲವರಿಗೆ ಹಾಗೂ ಉತ್ಸವರಿಗೆ ಪುಷ್ಪಯಾಗ ನಡೆಯಿತು. ವಿವಿಧ ವರ್ಣಗಳ ಪುಷ್ಪಗಳಿಂದ ಅಲಂಕೃತಗೊಂಡ ಶ್ರೀನಿವಾಸನನ್ನು ಈಗ ದರ್ಶಿಸೋಣ.
ஒன்றும் இல்லை மறைமூர்த்தி கண்ணா உரை ஒன்றும் இல்லை கண்ணா உரையொன்றும் இல்லை கோவிந்தா உரையொன்றும் இல்லை மறைமூர்த்தி கண்ணா உரை ஒன்றும் இல்லை கண்ணா உரையொன்றும் இல்லை ಗೋವಿಂದಾ. ನಗರದ ಗಾಯತ್ರಿ ನಗರ ಬಡಾವಣೆಯಲ್ಲಿರುವ ಶ್ರೀ ದೇವನಾಥನ್ ಸನ್ನಿಧಿಯಲ್ಲಿ ಶ್ರವಣ ನಕ್ಷತ್ರದ ಪ್ರಯುಕ್ತ ನಿನ್ನೆ ಶ್ರೀ ದೇವನಾಥನ್ ಸ್ವಾಮಿಯವರಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಬನ್ನಿ ಈಗ ಆ ದಿವ್ಯ ಸೇವೆ ಮಾಡೋಣ. ಒಂದು ವರ್ಷದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧ ಧಾರಾ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉವೆ ಕೋವಿಲ್ ಕಂದಾಡೈ ವಾದುಲ ದೇಶಿಕ ಅಪ್ಪನ್ ಸಾರ್ವಭೌಮನ್ ಅವರಿಂದ ನಾನ್ಮುಗನ್ ತಿರುವಂದಾದಿಯ 41ರಿಂದ 50 ಪಾಶುರಗಳ ಉಪನ್ಯಾಸ ನಡೆಯಲಿದೆ. ಬುಧವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಪ್ರಥಮ ಶತಭಿಷ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ.